ಸಿಕ್ಕಿದ್ರೆ ನಿಮಗೆ ಕ್ಯಾಂಪಲ್ಲಿ ಶ್ರೀನಿವಾಸ. ಅಲ್ಲಿ ಚನ್ನಪಟ್ಟಣದಿಂದ ಸುಮಾರು ಒಂದು 6 ಕಿಲೋಮೀಟ್ರ್ ಅನ್ಬೋದು ಕಾಡಾನೆ ಸೆರೆ ಕಾರ್ಯಾಚರಣೆ ಆಗಿದೆ. ಇದೇ ಮೊದಲನೇ ಸತಿ ಏನಲ್ಲ ಈ ಥರ ಸಡನ್ನಾಗಿ ಕಾರ್ಯಾಚರಣೆ ಆಗಿರೋದು. 2011 ಜೂನ್ ತಿಂಗಳಲ್ಲಿ ನಮ್ಮ ಮೈಸೂರಿಗೂ ಕೂಡ 2 ಕಾಡಾನೆಗಳು ಬಂದಿತ್ತು. ಅಂದರೆ ಮೈಸೂರು ಸಿಟಿಗೆ ಮೇನ್ ಸಿಟಿಗೆ ಬಂದಿತ್ತು. ಅದು ಮುತ್ತತ್ತಿ ಫಾರೆಸ್ಟಿಂದ ಬಂತು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಅದೊಂಥರ ಮಿಸ್ಟ್ರಿ, ಎಲ್ಲಿಂದ ಬಂತು ಕಾಡಾನೆ, ಅದು ಇವತ್ತಿಗೂ ಒಂದು ಕ್ವಶನ್ ಮಾರ್ಕೇನೆ. ಅವತ್ತು ಕೂಡ ಹಿಂಗೇ ಬೆಳಗ್ಗೆ 6 ಗಂಟೆಗೆ ಬರುತ್ತೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಸಾಕಾನೆಗಳಿರಲ್ಲ. ಡಾಕ್ಟ್ರು ಕೂಡ ಅದನ್ನ ಹಾಗೆ ಡಾಟ್ ಮಾಡಿ ಅದಾದ ನಂತರ ಅರಮನೆ ಸಾಕಾನೆಗಳಿಂದ ಸಹಾಯ ತೊಗೋತಾರೆ. ಸಂಜೆ 5 ಗಂಟೆ 5:15 ಆಗುತ್ತೆ ನಮ್ಮ ಅಭಿಮನ್ಯು ಟೀಮ್ ಬರೋಕ್ಕೆ. 2 ಕಾಡಾನೆನೂ ರೀಲೊಕೇಟ್ ಮಾಡ್ತಾರೆ ಬಂಡೀಪುರ ಸೈಡ್ಗೆ. ಅದು ಒಂಥರ ರೋಚಕ ಕಾರ್ಯಾಚರಣೆ ಅನ್ಬೋದು. 2011ರಲ್ಲಿ ನಡೆದಿದ್ದು. ಅದೇ ಥರ ಇವತ್ತು ಚನ್ನಪಟ್ಟಣ ಭಾಗ ಇನ್ಸಿಡೆಂಟ್ ಅನ್ಬೋದು ಇದು. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದು 2 ತಿಂಗಳು ಮುಂಚೆ ಏನು ನಮ್ಮ ಮಕ್ಕನ ಆನೆ ಹಿಡಿತಾರೆ, ಅದನ್ನ ದುಬಾರೆ ಕ್ರಾಲ್ಗಾಗಿ ಪಳಗಿಸ್ತಾ ಇದ್ದಾರಲ್ಲ, ಆ ಗ್ರೂಪಲ್ಲಿ ಇದ್ದಂಥ ಆನೆ ಇದು. ಸುಮಾರು ಒಂದು 15ರಿಂದ 16 ಆನೆಗಳು ಲೀಡ್ ಮಾಡ್ತಿದ್ದಂಥ ಮಕ್ಕನ ಅದು. ಆ ಗ್ರೂಪಲ್ಲಿ ಇದ್ದಂಥ ಗಂಡ ಆನೆ ಇದು. ಏಜ್ ಬಂದು ಸುಮಾರು ಒಂದು 12ರಿಂದ 15 ಒಳಗಡೆ ಒಂದು ಒಳ್ಳೆ ದಂತ ಇರುವ ಒಂದು ಗಂಡ ಆನೆ. ಈಗ ಅದು ಮಕ್ಕನ ಇಲ್ಲ, ಗ್ರೂಪ್ ಲೀಡರು. ಡಿಸ್ಟರ್ಬ್ ಆಗಿ ಇದು ಒಂಥರ ಸಿಂಗಲ್ ಆಗಿ ಓಡಾಡ್ತಿದೆ ಅಂತಲೂ ಹೇಳ್ಬೋದು. ಹಾಗೆ ಕಾಡಲ್ಲಿ ಸರಿಯಾಗಿ ಅದಕ್ಕೆ ಬೇಕಾದಂತಹ ಫುಡ್ ಇಲ್ಲ. ಹಾಗೆ ನೀರು ಸಮಸ್ಯೆ ಕೂಡ ತುಂಬ ಇದೆ. 40 ಡಿಗ್ರಿ ಬಿಸಿಲು ಕೂಡ ಇದೆ. ಆ ಸಮಸ್ಯೆಯಿಂದ ಅದು ನೀರು ಹರಿಸ್ಕೊಂಡು ಬಂದಿರ್ಬೋದು, ಇಲ್ಲ ಊಟಕ್ಕಾಗೂ ಬಂದಿರ್ಬೋದು. ಈಗ ನೋಡಿ ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್ ಆಯ್ತಾ ಇರೋದು. ಈಗ ಮುತ್ತತ್ತಿ ಫಾರೆಸ್ಟ್ಗೂ ಕೂಡ ನೀರಿಗೋಸ್ಕರ ಹುಡಿಕೊಂಡು ಕಾಡಾನೆ ಅಲ್ಲಿಗೂ ಬಂದಿತ್ತು ಈಗ ಒಂದು 2-3 ಡೇಸ್ ಬ್ಯಾಕು. ಈಗ ಪ್ರತಿಯೊಂದು ಕಡೆನೂ ಈ ಸಮಸ್ಯೆ ಆಗ್ತಾಯಿದೆ. ಏನಕ್ಕೆ ಅಂದರೆ ಮೇನು ಆನೆಗಳಿಗೆ ಬೇಕಾಗಿರೋದೆ ಒಂದು ಒಳ್ಳೆ ಊಟ ಕಾಡಲ್ಲಿ, ಹಾಗೆ ನೀರು ಎರಡಿದ್ದರೆ ಅದು ಯಾವುದೇ ರೀತಿ ಏನೂ ಸಮಸ್ಯೆ ಇಲ್ಲ. ಅದು ಕೊರತೆ ಇದ್ದಾಗಲೇ ಈ ಥರ ಎಲ್ಲ ಅನಾಹುತಗಳಾಗೋದು ಅಂತ ನಮ್ಮ ಅಭಿಪ್ರಾಯ. ಹಾಗೆ ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ, ನಿಮ್ಮದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೊಡಿ. ಹಾಗೆ ನಮ್ಮ ರಮೇಶ್ ಡಾಕ್ಟ್ರು ಸ್ಮಾರ್ಟ್ನೆಸ್ ಅನ್ಬೋದು. ರಮೇಶ್ ಡಾಕ್ಟ್ರು, ಹಾಗೆ ನಮ್ಮ ದಸರಾ ಮಾಡಿಕೊಟ್ಟಂಥ ಆದರ್ಶ್ ಡಾಕ್ಟ್ರು, ಬನ್ನೀರ್ಘಟ್ಟದಿಂದ ಬಂದಂಥ ಆನಂದ್ ಅವರು ಒಂದು ಸ್ಮಾರ್ಟ್ ವರ್ಕ್ ಅನ್ಬೋದು. ಯಾವುದೇ ಆನೆ ಇಲ್ಲದೇ ಮುಂದಿನ ಅನಾಹುತ ಆಗಬಾರ್ದು, ಆನೆ ಎಲ್ಲೂ ಹೋಗಬಾರ್ದು ಅಂತ ಒಂದು ಡಾಟ್ ಮಾಡಿ ಅಲ್ಲಿದ್ದಂಥ ತೋಟಕ್ಕೆ ಮರಕ್ಕೆ ಅದನ್ನ ಕಟ್ತಾರೆ. ನಮ್ಮ ಭೀಮ ಮತ್ತು ಶ್ರೀಕಂಠ ಸುಮಾರು 6:15 6:45ಗೆ ಎಂಟ್ರಿ ಕೊಡ್ತವೆ. ಆವಾಗ ಅದ್ರ 2 ಆನೆ ಸಹಾಯದಿಂದನೇ ಇದನ್ನ ಕಟ್ಟಿ ಎಲ್ಲ ಥರ ಒಂದು ಹಗ್ಗ ಎಲ್ಲ ಏನು ಅದು ಪ್ರೊಸೀಜರ್ ಇರುತ್ತೆ ಕಟ್ಟಿ ಎಲ್ಲ ರೆಡಿ ಮಾಡಿರ್ತಾರೆ. ಇನ್ನೇನು ಲಾರಿಗೆ ಲೋಡ್ ಮಾಡಬೇಕಾಗುತ್ತೆ. ಆವಾಗ ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಥರ ಮಹೇಂದ್ರ ಸುಮಾರು ಒಂದು 7:15 7:45 ಆಗಿರುತ್ತೆ. ಮಹೇಂದ್ರ ಬರೋದು ಲೇಟ್ ಆಗುತ್ತೆ ಬಳ್ಳೆಯಿಂದ. ಇಂಪ್ಯಾಕ್ಟ್ ಪ್ಲೇಯರ್ ಥರ ಅದು ಕೂಡ ಕೊನೆಗೆ ಬಂದು ಸೇರ್ಕೋತಾನೆ. 3 ಆನೆ ಸಹಾಯದಿಂದನೇ ಈ ಕಾರ್ಯಾಚರಣೆ ಮಾಡಿದ್ದಾರೆ. ಮಹೇಂದ್ರ ಬಂದು ಲಾಸ್ಟಲ್ಲಿ ಸಪೋರ್ಟ್ ಮಾಡ್ತಾನೆ ಶ್ರೀಕಂಠಂಗೆ ಮತ್ತು ಭೀಮಂಗೆ. ನಮ್ಮ ಬಲಿಷ್ಠ ಶ್ರೀಕಂಠನೇ ಈ ಕಾಡಾನೆನ
ಸುಮಾರು ಒಂದು 200-300 ಮೀಟ್ರ್ ಎಳ್ಕೊಂಬಂದು ಏನು ನಮ್ಮ ಕ್ರಾಲ್ ಲಾರಿ ಇದೆ ಅಲ್ಲಿ ತನಕ ಕರ್ಕೊಂಬರ್ತಾನೆ. ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಮಹೇಂದ್ರ ಮತ್ತು ನಮ್ಮ ಭೀಮಾ ಕೂಡ ಇರ್ತವೆ. ಇದನ್ನು ಲೋಡ್ ಮಾಡಿಸಿ ಈಗ ಸೂಕ್ತವಾದ ಜಾಗಕ್ಕೆ ರೀಲೊಕೇಟ್ ಕೂಡ ಮಾಡ್ತಾರೆ. ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಅಧಿಕಾರಿಗಳು, ನಮ್ಮ ಡಾಕ್ಟ್ರುಗಳಿಗೆ ಅಭಿನಂದನೆಗಳು. ಹಾಗೆ ಮೇನಾಗಿ ನಮ್ಮ ಡಾಕ್ಟ್ರುಗಳಿಗೆ ಸ್ಪೆಷಲ್ಲಾಗಿ ಕಂಗ್ರ್ಯಾಟ್ಸ್ ಹೇಳಬೇಕು. ಅಂದರೆ ಏನಕ್ಕೆಂದರೆ ಅವರು ಬುದ್ಧಿವಂತಿಕೆ, ಒಂದು ಸ್ಮಾರ್ಟ್ ವರ್ಕ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಈ ಕಾರ್ಯಾಚರಣೆಯಲ್ಲಿ ಅನ್ಬೋದು. ಹೋಯ್ತವ್ರು ಇವರು ಬೇದು ವಿಡಿಯೋ ಮಾಡ್ಕೊಂಡು ಆಯ್ತಾಯ್ತಾ.